ಬರ ಬಿಡ ಬರೋದು ಬೇಡ ಬಿಡ ಇಲ್ಲೇ ಕರಿತಾ ಇದಾರೆ ಸರಿ ಹೇಳ್ತೀನಿ ಈ ಕಡೆ ಬರ ಒಂದೂವರೆ ವರ್ಷ ಆಯಿತು ಒಂದು ಆಕ್ಸಿಡೆಂಟ್ ಆಗಿಲ್ಲ ಇವತ್ತರೆಗೂ ಒಪ್ಪಾಗುತ್ತೆ ಆಕ್ಸಿಡೆಂಟ್ ಗೊತ್ತಿಲ್ಲ ಆಕ್ಸಿಡೆಂಟ್ ಇರೋದು ಬೇಸಿಕ್ ರೋಡಲ್ಲಿ ಆಗಿತ್ತು ಯಾರು ತಪ್ಪು ಅವ್ರದ್ದಲ್ಲ ಇವ್ರು ತಪ್ಪಲ್ವ ಹಣ ಇಲ್ಲಿ ಕೇಳಿ ಇಲ್ಲಿ ಇದು ನಾನು ಹಾಕಿ ಏನು ಕೊಟ್ಟಿಲ್ಲ ಆಯ್ತಾ ಒಂಟಿಗೊಬ್ಬನವರು JC ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ಫಾಸ್ಟಾಗಿ ಹೋಗುತ್ತೆ ಅಲ್ಲಿ ಹಾಕಿ ಅಂತ ಹೇಳಿರೋದು ಅವ್ರು ಇಲ್ಲೆಲ್ಲ ಹಾಕಿದ್ದಾರೆ ನಮ್ಮ ಗಮನಕ್ಕೆ ಇಲ್ಲ ರಾತ್ರಿ ಹಾಕಿರೋದು ನೋಡಿ ಕೇಳಿ ಕನ್ನಡ ನಾವು ಈ ರಸ್ತೆನ ಮೋದಿ ಅವ್ರು ಬಂದಾಗ ಮಾಡಿಸಿದ್ರು ಮೋದಿ ಅವ್ರು ಬಂದಾದ್ರೆ ಇದು ಫ್ಯೂಚರ್ ಕಾರ್ಯಕ್ರಮದಿಂದ ರಸ್ತೆ ಮಾಡಿಸಿದ್ರು ಬಂದ್ಬಿಟ್ಟವ್ರು ರಸ್ತೆ ಆಗಿದೆ ಯಾರು ಅನುಕೂಲ ಮಾಡೋಕ್ಕೆ ಬ್ಯಾರಿಕೇಡು ಹಾಕಿದ್ರು ಅದು ಬದಿಗೆ ಡಿವೈಡ್ರು ಹಾಕಿದ್ರು ಹೀಗಾಗಿ ಈಗ ಅಂಶ ಹಾಕಿದ್ರು ಬ್ಯಾರಿಕೇಡ್ 20 ಟೆಕ್ಸಿ ಕಾಣಿಸಲ್ಲ ಅಂತ ಲೆಟರ್ 10 ತಿಂಗಳಲ್ಲಿ ಕೊಟ್ಟಿದ್ದೀನಿ ಬರ್ದಿದ್ದೀರಾ ಬ್ಯಾರಿಕೇಡ್ ತೆಗ್ದಿಲ್ಲ ಹೌದಾ ಆಯ್ತಾ ಆಮೇಲೆ ಈ ರೋಡಲ್ಲಿ ಸೈಂಟಿಫಿಕ್ ಆಗಿ ಸ್ಪೀಡ್ ಬ್ರೇಕರ್ ಹಾಕಿ ಬರೋರ್ಗೆ ಇಲ್ಲಿ ತೊಂದರೆ ಆಗುತ್ತೆ ಅಂತ 10 ತಿಂಗಳಲ್ಲಿ ಕೊಟ್ಟಿರೋದು ಲಾಸ್ಟು 15 ದಿವಸ ಹಿಂದೆ ಏನು ಒಂಟಿಕೊಪ್ಪಲ್ ಕೊಟ್ಟಿರೋದು SJE ಕಾಲೇಜ್ ರೋಡ್ ಕಾಲೇಜ್ ಮಕ್ಕಳು ಫಾಸ್ಟಾಗಿ ಹೋಗ್ತಾರೆ ಅಲ್ಲಿ ಹಾಕಿ ಅಂತ ಕೊಟ್ಟಿರೋದು ಅವ್ರು ಇಲ್ಲೆಲ್ಲ ಸರ್ ಇದಕ್ಕೆ ಸರ್ ಮೊದಲು ಸರ್ ಇದ್ದಾರೆ ಅವ್ರ ಮೇಲೆ ನಿಮಿಷ ಆಗಿದೆ ಯಾವ್ದಾದ್ರು ಒಂದು ನಂಬ ಕೊಟ್ಟಿದ್ದು ಸಾರ್ವಜನಿಕರು ಕೇಳಿದ್ರೆ ಅದಕ್ಕೆ 108 ವಿಚಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಾವೆಲ್ಲೂ ಸಾಕಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನೀವು ಸೈಂಟಿಫಿಕ್ ಆಗಿ ಮಾಡಿದಾರೆ ಹೋಗ್ಲಿ ಮಾಡೋದಾದ್ರೆ ಒಂದು ಮಟ್ಟದ ರೋಡಲ್ಲಿ ಮಾಡ್ತಾರೆ ಇದು ಮೇಲ್ಗಡೆಯಿಂದ ಬರ್ತಾರೆ ಸರ್ ಅಲ್ಲಿಂದ ಬರೋ ಫಾಸ್ಟ್ ಆರಿದ್ರೆ ಅಲ್ಲೋಗ್ಬಿಡ್ತಾರೆ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಂದು ಆರಿದ್ರೆ ನಿಮಗೆ ಗೊತ್ತು ಅಲ್ವಾ ಮೇಲ್ಗಡೆ ಸ್ಲೋಪ್ ಇರ್ಬೇಕಾದ್ರೆ ಫಾಸ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಲೈಟಲ್ಲಂತೂ ಲೈಟ್ ಕಮ್ಮಿ ಲೈಟೇ ಇಲ್ಲ ಈಗ ಹಾಕಿದ್ವಿ ಇದು ಒಂದಷ್ಟು ಅಲ್ಲ ನಾವು ಮಾಡಿಸಿದ್ದ ನಾವು ಆದರೂ ಸಹ ಲೈಟಲ್ಲಿ ಡಾರ್ಕ್ ಇರ್ತದೆ ಸರ್ ಜನರಿಗೆ ಈಗ ಮೂರು ಪ್ರಾಣವಾಯ್ತಲ್ಲ ಯಾರು ಅಟ್ಲೀಸ್ಟ್ ಅವರು ರೋಡಲ್ಲಿ ಮಾಡಿದಾಗ ಬ್ಯಾರಿಕೇಡು ಇಲ್ಲ ಪೇಂಟ್ ಬರ್ತಿದ್ರು ಜೀವ ಉಳಿಯೋದು ಯಾವ ಕೆಲಸನೂ ಮಾಡಿಲ್ಲ ಅವರು ನೀವು ಇವರೇ ನಿಮ್ಮ ಡಿಪಾರ್ಟ್ಮೆಂಟ್ ಸರ್ ಹೇಳ್ತಾರೆ
ಇವತ್ತು ಗಲಾಟೆ ಮಾಡಬೇಡಿ. ರೆಡಿಯಪ್ಪ ಮಾತಾಡಲ್ಲ. ಇವತ್ತು ಏನು ಕುಕ್ರಳಕೆರೆ ಮುಖ್ಯ ರಸ್ತೆ ಇದು ಬಂದು ಬೋಗದಿಯ ಸೇರ್ಪಡೆ ಆಗುವಂಥದ್ದು. ಇಲ್ಲಿಂದ ಗ್ರಾಮಾಂತರಕ್ಕೂ ಸಹ ಹೋಗ್ತದೆ. ವಿಜಯನಗರ 4ನೇ ಹಂತ 3ನೇ ಹಂತ ಈ ಭಾಗಗಳಿಗೆ ಮತ್ತು ನಮ್ಮ ಗಂಗೋತ್ರಿ ಬಡಾವಣೆ ಹಾಗೆಯೇ ಈ ಕಡೆ ನಮ್ಮ ದಟ್ಕಳ್ಳಿ JC ಕಾಲೇಜ್ ಈ ಕಡೆ ರಸ್ತೆಯಲ್ಲಿ ಇಲ್ಲಿ ಓಡಾಡ್ತಾರೆ. ದಿನ ಸಾವಿರಾರು ಲಕ್ಷ ಓಡಾಡ್ಬೋದು, ಅಷ್ಟು ವೆಹಿಕಲ್ ಓಡಾಡುವಂಥ ಜಾಗ. ಕಳೆದ ಬಾರಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ 3 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು. ಅಭಿವೃದ್ಧಿ ಆದಮೇಲೆ ಇವತ್ತರೆಗೂ ಒಂದು ಸಣ್ಣ ಆಕ್ಸಿಡೆಂಟು ಸಹ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಯಾವ ಇನ್ಫ್ಲೂಯೆನ್ಸಲ್ಲಿ ಆಯಿತೋ ಗೊತ್ತಿಲ್ಲ, ಈ ಥರ ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಸ್ವಲ್ಪ ದಿನದಿಂದ. ಮೊನ್ನೆ ಡಿವೈಡ್ರನ್ನು ಸಹ ಹಾಕಿದ್ರು. ಡಿವೈಡ್ರ್ ಅವಶ್ಯಕತೆಯೂ ಸಹ ಇರಲಿಲ್ಲ ಅಲ್ಲಿ. ಅದು ಯಾರು ಇನ್ಫ್ಲೂಯೆನ್ಸಲ್ಲಿ ಹಾಕಿದ್ರೋ ಗೊತ್ತಿಲ್ಲ ನನಗೆ. ಅದಾದ ನಂತರದಲ್ಲಿ ಈ ಒಂದು ಏನು ರೋಡ್ ಹಂಪ್ಸನ್ನು ಅವೈಜ್ಞಿಕವಾಗಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕೇಳಿದ್ರೆ ಪೊಲೀಸವ್ರು ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇದ್ದಾರೆ. ನಗರ ಪಾಲಿಕೆಯಲ್ಲಿ ಯಾರು ಇನ್ಫ್ಲೂಯೆನ್ಸ್ಗೋಸ್ಕರ ಯಾರ ರಕ್ಷಣೆಗೋಸ್ಕರ ಮಾಡಿದ್ರೂ ಗೊತ್ತಿಲ್ಲ. ಇವತ್ತು 3 ಪ್ರಾಣಗಳು ಹೋಗಿದೆ. ಒಂದು ಇಲ್ಲಿ 2 ಮತ್ತು ಅಲ್ಲಿ ಇವತ್ತು ಒಂದು ಕುವೆಂಪು ಸ್ಟ್ಯಾಚು ಏನಿದೆ, ಗಂಗೋತ್ರಿಯ ಕುವೆಂಪು ಸ್ಟ್ಯಾಚು ಮುಂದೆ ಇರ್ತಕ್ಕಂಥ ಹಂಸ ಅಲ್ಲೂ ಸಹ ಬಿದ್ದಿದ್ದಾರೆ. ಈ ವಾರದಲ್ಲಿ 3 ಜನ ಡೆತ್ ಆಗಿದ್ದಾರೆ. ಸುಮಾರು 16 ಜನ ಬಿದ್ದು ಗಾಯಗೊಂಡಿದ್ದಾರೆ. ಕೂಡಲೇ 24 ಅವರ್ಸ್ ಒಳಗಡೆ ಇದನ್ನು ಕೂಡಲೇ ತೆರವು ಮಾಡುವಂಥ ಕೆಲಸವನ್ನು ನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ. ಈಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ಏಕಾಏಕಿ ಈ ರೀತಿ ಹಂಸ್ಗಳನ್ನ ರಸ್ತೆಗಳಲ್ಲಿ ಕೇಳಿದ ಕಡೆ ಹಾಕೋದಲ್ಲ, ಯಾವ ಜಾಗದಲ್ಲಿ ಹಾಕಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ಕೊಟ್ಟು ನಿಮ್ಮ ಮುಂದೆನೇ ಪೊಲೀಸ್ ಅವ್ರು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಹೆಂಗೆ ಹಾಕಿದ್ರು ನಂಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಥಳೀಯರು ಪೊಲೀಸ್ ಅಧಿಕಾರಿ ಯಾರು ಇದ್ದಾರೆ ಅವರು ಹೇಳಿದ್ದಾರೆ. ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಅದು ನಿಮ್ಮ ಮುಂದೆ ಹೇಳಿರ್ತಕ್ಕಂಥ ಮಾತು. ಕೂಡಲೇ ನಗರ ಪಾಲಿಕೆ ಆಯುಕ್ತರು ಸ್ಥಳ ಪರಿಶೀಲನೆ ಮಾಡಬೇಕು, ಬಂದು 24 ಅವರ್ಸ್ ನಾಳೆ ಒಳಗಡೆ ಇದನ್ನು ತೆರವು ಮಾಡುವಂಥ ಕೆಲಸ ಆಗಬೇಕು, ಸುಗಮ ಸಂಚಾರಕ್ಕೆ ಅಣಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ. ಸಾರ್ವಜನಿಕರು ಮತ್ತು ಈಗ ಈ ಭಾಗದ ನಿಕಟಪೂರ್ವ ನಗರ ಪಾಲಿಕಾ ಸದಸ್ಯರು, ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಎಲ್ಲ ಮಹಿಳೆಯರು ಒಟ್ಟಾಗಿ ಸೇರಿ ಇಲ್ಲಿ ಬಂದಿದ್ದಾರೆ. ಬಂದು ಇಲ್ಲಿ ಈ ರೀತಿ ಮಾಡಬಾರ್ದಾಯಿತು, ಮಾಡಿದ್ರಿಂದ 3 ಪ್ರಾಣ, ಕೇವಲ 6 ದಿನದಲ್ಲಿ 3 ಪ್ರಾಣ ಹೋಗಿದೆ. ಇದೇ ಥರ ಬಿಟ್ಟರೆ ಕಂಟಿನ್ಯೂ ಆಗಿ ಪ್ರಾಣಗಳು ಹಾನಿ ಆಗ್ತದೆ. ಅದಕ್ಕೆ ಕೂಡಲೇ ಒಂದು ನಾಗರಿಕ ಸಮಾಜ ಎಚ್ಚೆತ್ಕೋಬೇಕು. ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಇವತ್ತು 1 ದಿನ 2 ದಿನದಲ್ಲಿ ಕೂಡಲೇ ಈ ಅಂಶನ ತೆಗೆಯುವಂಥ ಕೆಲಸ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ.